ಇವತ್ತು ಬೆಂಗಳೂರು ನಗರದಲ್ಲಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಆಮೇಲೆ ಕೆ.ಜೆ. ಜಾರ್ಜ್, ಬೈರತಿ ಸುರೇಶ್, ಶಾಸಕರಾದಂಥ ಬೈರತಿ ಬಸವರಾಜ್, ಅರವಿಂದ್ ಲಿಂಬಾವಳಿ, ಸತೀಶ್ ರೆಡ್ಡಿ, ರಾಮಮೂರ್ತಿ, ಆಮೇಲೆ ಅಧಿಕಾರಿಗಳು, ಕಾರ್ಪೊರೇಷನ್ನವರು ಎಲ್ಲ ಬಂದಿದ್ರು. ತುಷಾರ್ ಗಿರಿನಾಥ್, ಅಡ್ಮಿನಿಸ್ಟ್ರೇಟರ್, ಮಹೇಶ್ವರ್ ರಾವ್, ಬಿಬಿಎಂಪಿ ಆಫೀಸರ್, ಕಮಿಷನರು, ಜಯರಾಮ್, BDA ಕಮಿಷನರು, ಆಮೇಲೆ ಜಲಮಂಡಳಿ ಅಧ್ಯಕ್ಷರು, ಚೇರ್ಮನ್ ಮತ್ತು MD ಸೌಮ್ಯ ರೆಡ್ಡಿ ಇದ್ರು. ಇದರಲ್ಲಿ ಗುರಪ್ಪನಪಾಳ್ಯ, ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಬಂದಿದ್ರು ಜೊತೆನಲ್ಲಿ. ಅದೇ ಬಿಜೆಪಿ, ಆಮೇಲೆ BBMP ಆಫೀಸರ್ಸ್ಗಳೆಲ್ಲ ಬಂದಿದ್ರು. ಮೊದಲಿಗೆ ನಾವು ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು. ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಅದನ್ನ ಕೂಡಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀನಿ. ನೀರು ಸರಾಗವಾಗಿ ಹರಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ. ಅದನ್ನ ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, ಮಾನ್ಯತಾ ಟೆಕ್ ಮಾರ್ಕ್ನ CEO ಅವರು ತಮ್ಮ ಸ್ವಂತ ರಸ್ತೆಯಲ್ಲಿ ಚರಂಡಿ ನಿರ್ಮಿಸಿ ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 90 ದಿನಗಳಲ್ಲಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 90 ಡೇಸ್ನಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಅಲ್ಲಿ ಇದ್ರು, ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಎರಡನೇ ಪಾಯಿಂಟ್ ನಾವು ನೋಡಿದ್ದು HBR ಬಡಾವಣೆ. HBR ಬಡಾವಣೆ ಅಲ್ಲಿ 5ನೇ ಹಂತದ ರಾಜಕಾಲುವೆ ಇದೆಯಲ್ಲ, ಅಲ್ಲಿ ಸಮಸ್ಯೆ ಇದೆ. ಅಲ್ಲಿ ಜನವಸತಿ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ. ಅಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮ ಕೂಡಲೇ ಶೀಘ್ರವಾಗಿ ಪೂರ್ಣಗೊಳಿಸಬೇಕು, ಮುಗಿಸಬೇಕು ಅಂತ ಹೇಳಿದ್ದೀನಿ.